Hi everyone, I am Manjunatha SV, Assistant Professor in Department of Commerce, Sri Vivekananda Degree College, Chintamani. It is a seventh video on Introduction to Marketing chapter. I'll start this video with retailing or retail marketing. Retailing ಅಂದ್ರೂ ಒಂದೇ ಆಗಿರುತ್ತೆ ಅಥವಾ ರಿಟೈಲ್ ಮಾರ್ಕೆಟಿಂಗ್ ಅಂತ ಕೊಟ್ಟರು ಸಹ ಇದೇ ಆನ್ಸರ್ಸ್ನ ಬರೀರಿ. Retail marketing is the sale of goods and services to ultimate consumer for personal, family or household use. ಯಾರ್ಯಾರು ಗೂಡ್ಸ್ನ ಪರ್ಸನಲ್ ಪರ್ಪಸ್ಗೋಸ್ಕರ ಅಥವಾ ಅವರ ಫ್ಯಾಮಿಲಿ ಪರ್ಪಸ್ಗೋಸ್ಕರ ಅಥವಾ ಅವರ ಹೌಸ್ ಹೋಲ್ಡ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೋ ಅಂತ ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ಗೂಡ್ಸ್ನ ಸೇಲ್ ಮಾಡ್ತಕ್ಕಂಥದ್ದು ಏನಾಗಿರುತ್ತೆ ರಿಟೈಲ್ ಮಾರ್ಕೆಟಿಂಗ್ ಅಂತ ಆಗಿರುತ್ತೆ. Definition for this, according to Philip Kotler, retailing includes all the activities involved in selling the goods or services to the final consumers for personal or non-business use. ನೋಡಿ ಇಲ್ಲಿ ಸೊ ಸೆಲ್ಲಿಂಗ್ ಎ ಗೂಡ್ಸ್ ಅಂಡ್ ಸರ್ವಿಸಸ್ ಯಾರಿಗೆ ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ಸೇಲ್ ಮಾಡಬೇಕು. ಏನಕ್ಕೋಸ್ಕರ ಅಂದರೆ ಅವರ ಪರ್ಸನಲ್ ಕನ್ಸಂಪ್ಷನ್ಗೋಸ್ಕರ ಅಥವಾ ಬಿಸ್ನೆಸ್ ಪರ್ಪಸ್ಗೋಸ್ಕರ ಆಗಿರಬಾರ್ದು. ನಾನ್ ಬಿಸ್ನೆಸ್ ಪರ್ಪಸ್ಗೋಸ್ಕರ ಆಗಿದೆ ಅಂತ ಹೇಳಿದ್ರೆ ಅದನ್ನ ನೀವೇಂತ ಕರಿತೀರಾ ರಿಟೈಲಿಂಗ್ ಅಂತ ಕರಿತೀರಾ. ನೆಕ್ಸ್ಟ್ ರಿಟೈಲರ್ ಅಂದ್ರೆ ಯಾರು? ರಿಟೈಲರ್ ಎ ಪರ್ಸನ್. ರಿಟೈಲರ್ ಇಸ್ ಎ ಪರ್ಸನ್ ಆರ್ ಎ ಬಿಸ್ನೆಸ್ that sells the goods to the public in relatively small quantities for the use or consumption rather than for resale. ರಿಟೇಲರ್ನವರು ಒಬ್ಬ ಪರ್ಸನ್ ಆದರೂ ಆಗಿರ್ಬೋದು ಅಥವಾ ಒಂದು ಬಿಸ್ನೆಸ್ ಏನು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪಬ್ಲಿಕ್ಗೆ ಸೇಲ್ ಮಾಡಬೇಕು. ರಿಲೇಟಿವ್ಲಿ ಸ್ಮಾಲ್ ಕ್ವಾಂಟಿಟಿ, ಇಲ್ಲಿ ಕ್ವಾಂಟಿಟೀಸ್ ಅನ್ನೋದು ಏನಾಗುತ್ತೆ ಸ್ಮಾಲ್ ಪೋರ್ಷನ್ಸ್ ಇರುತ್ತೆ. ಸೊ ಫಾರ್ ದ ಯೂಸ್ ಆರ್ ದ ಕನ್ಸಂಪ್ಷನ್, ಅದು ಏನಕ್ಕೋಸ್ಕರ ಮಾಡ್ತಾರೆ ಅವರು ಯೂಸ್ ಮಾಡೋದಕ್ಕೋಸ್ಕರ ಅಥವಾ ಕನ್ಸಂಪ್ಷನ್ ಮಾಡೋ ಪರ್ಪಸ್ಗೋಸ್ಕರ ಸೇಲ್ ಮಾಡ್ತಾರೆ. ರಾದರ್ ದ್ಯಾನ್ ಫಾರ್ ದ ರೀಸೇಲ್, ಏನು ನಾವು ಸೇಲ್ ಮಾಡಿದ್ವಿ ಗೂಡ್ಸ್ನ ಆ ಗೂಡ್ಸು ಮತ್ತೆ ಇನ್ನೊಬ್ಬರಿಗೆ ಸೇಲ್ ಆಗಬಾರ್ದು. ಆ ಥರ ಸೇಲ್ ಮಾಡ್ತಕ್ಕಂಥ ಪರ್ಸನ್ ನಾವೇನಂತ ಕರಿತೀವಿ ರಿಟೈಲರ್, ಅಥವಾ ಆ ಥರ ಬಿಸ್ನೆಸ್ ನಾವೇನಂತ ಕರಿತೀವಿ ರಿಟೈಲರ್ ಬಿಸ್ನೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಫೀಚರ್ಸ್ ಆಫ್ ರಿಟೈಲ್ ಮಾರ್ಕೆಟಿಂಗ್. ರಿಟೈಲ್ ಮಾರ್ಕೆಟಿಂಗ್ನ ಫೀಚರ್ಸ್ ಏನಿದೆ? ಫಸ್ಟ್ ಪಾಯಿಂಟ್, ಸೇಲ್ ಟು ಅಲ್ಟಿಮೇಟ್ ಕಸ್ಟಮರ್. ಸೊ ಇಲ್ಲಿ ಸೇಲ್ ಅನ್ನೋದು ಏನಾಗುತ್ತೆ ಅಲ್ಟಿಮೇಟ್ ಕಸ್ಟಮರ್ಗೆ ಸೇಲ್ ಮಾಡ್ತೀವಿ ಅವ್ರ ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ಸೇಲ್ ಮಾಡ್ತೀವಿ. Goods or services in a retail transaction are sold to a final customer for the consumption. So goods ಅನ್ನೋದು ಏನು ಮಾಡ್ತೀವಿ ಅಲ್ಟಿಮೇಟ್ ಕನ್ಸ್ಯೂಮರ್ ಯಾರಿದ್ದಾರೆ ಅವರಿಗೆ ಮಾತ್ರ ನಾವು ಗೂಡ್ಸ್ನ ಸೇಲ್ ಮಾಡ್ತೀವಿ ಫಾರ್ ದ ಪರ್ಪಸ್ ಆಫ್ ದ ಪರ್ಸನಲ್ ಯೂಸ್ ಆರ್ ಫಾರ್ ದ ಫ್ಯಾಮಿಲಿ ಪರ್ಪಸ್ ಆರ್ ಫಾರ್ ದ ಓನ್ ಕನ್ಸಂಪ್ಷನ್ ಅಥವಾ ಹೌಸ್ ಹೋಲ್ಡ್ ಯೂಸ್ ಅಂತ ಕರಿತೀವಿ. ದೇರ್ ಇಸ್ ನೋ ಫರ್ದರ್ ರೀಸೇಲ್ ಆಫ್ ದ ಪ್ರಾಡಕ್ಟ್ ಆರ್ ಸರ್ವಿಸಸ್. ಇಲ್ಲಿ ನಾವು ಸೇಲ್ ಮಾಡಿರ್ತಕ್ಕಂಥ ಆಸ್ ಅ ರಿಟೈಲರ್ ಆಗಿ ನಾವೇನು ಸೇಲ್ ಮಾಡಿರ್ತಕ್ಕಂಥ ಗೂಡ್ಸು ಮತ್ತೆ ರೀಸೇಲ್ ಆಗೋದಿಲ್ಲ. ಅದನ್ನ ಅವ್ರು ಏನು ಮಾಡ್ತಾರೆ ಕನ್ಸ್ಯೂಮ್ ಮಾಡ್ತಾರೆ. ಗೂಡ್ಸ್ ಅಂಡ್ ಸರ್ವಿಸಸ್ ಸೋಲ್ಡ್ ಫಾರ್ ಕನ್ಸಂಪ್ಷನ್ ಮೇ ಬಿ ಫಾರ್ ಡೊಮೆಸ್ಟಿಕ್ ಆರ್ ಹೌಸ್ ಹೋಲ್ಡ್ ಯೂಸ್ ಆರ್ ಇಂಡಸ್ಟ್ರಿಯಲ್ ಯೂಸಸ್ ಆರ್ ಕ್ಲಾಸಿಫೈಡ್ ಆಸ್ ಅ ರಿಟೈಲ್ ಟ್ರಾನ್ಸಾಕ್ಷನ್. ಸೊ ರಿಟೈಲ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಕ್ಲಾಸಿಫಿಕೇಶನ್ ಆಗಿರೋ ಥರ ನಾವು ಸೇಲ್ ಮಾಡಿರ್ತಕ್ಕಂಥ ಗೂಡ್ಸು ಇಂಡಸ್ಟ್ರಿನೇ ಯೂಸ್ ಮಾಡ್ಕೊಂಡಿರಬಹುದು ಅಥವಾ ಹೌಸ್ ಹೋಲ್ಡ್ ಪರ್ಪಸ್ಗೋಸ್ಕರ ಆಗಿರ್ಬೋದು ಅಥವಾ ಡೊಮೆಸ್ಟಿಕ್ ಪರ್ಪಸ್ಗೋಸ್ಕರ ಆಗಿರ್ಬೋದು. ಮೇನ್ ಕಾನ್ಸೆಪ್ಟ್ ಇಲ್ಲಿ ಗೂಡ್ಸ್ ಅನ್ನೋದು ಕನ್ಸಂಪ್ಷನ್ ಆಗಿರಬೇಕು. ಸೆಕೆಂಡ್ ಪಾಯಿಂಟ್ ಈಸ್ ಕನ್ವೀನಿಯಂಟ್ ಫಾರ್ಮ್. ದ ವರ್ಡ್ ರಿಟೈಲ್ ಮೀನ್ಸ್ ಕಟ್ ಸೈಜ್, ಸ್ಮಾಲ್ ಪೀಸಸ್ ಆರ್ ಬ್ರೇಕ್ ದ ಬಲ್ಕ್. ಸೊ ರಿಟೈಲ್ ಅನ್ನೋ ಕಾನ್ಸೆಪ್ಟ್ ಏನಾಗಿದೆ ಕಟ್ ಸೈಜ್ ಅಂತ ಕರೀತೀವಿ. ಸ್ಮಾಲ್ ಪೀಸಸ್ ಆಗಿ ನಾವು ಸೇಲ್ ಮಾಡ್ತಕ್ಕಂಥದ್ದು. ಕಂಪನಿಯಿಂದ ನಮಗೆ ಶುಗರ್ ಒಂದು 50 kgs ಬಂದಿದೆ ಅನ್ಕೋಣ, ಆ 50 kgs ನಾವು ಡೈರೆಕ್ಟಾಗಿ ಪರ್ಚೇಸ್ ಮಾಡೋದು. ನಾವೇನು ಮಾಡ್ತೀವಿ ಶುಗರ್ನ 15 kgs ಅಥವಾ 10 kgs ಅಥವಾ 5 kg 2 kg 1 kg ಇದ್ರೆ ಏನು ಮಾಡ್ತೀವಿ ನಾವು ನಮಗೆ ಎಷ್ಟು ಕನ್ವೀನಿಯಂಟ್ ಬೇಕಾಗುತ್ತೋ ನಮ್ಮ ಕನ್ಸಂಪ್ಷನ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನಾವೇನು ಮಾಡ್ತೀವಿ ಪರ್ಚೇಸ್ ಮಾಡ್ತೀವಿ. ಹಾಗಾದ್ರೆ ನಾವು ಪರ್ಚೇಸ್ ಮಾಡಿ ನಮ್ಗೆ ಸೇಲ್ ಮಾಡ್ತಕ್ಕಂಥ ರಿಟೈಲರ್ ಏನು ಮಾಡ್ತಾನೆ 50 kg ಆಫ್ ಬ್ಯಾಗ್ ಏನು ಮಾಡ್ತಾರೆ ಒಟ್ಟಿಗೆ ಪರ್ಚೇಸ್ ಮಾಡ್ತಾರೆ. ಆ 50 kg ಒಟ್ಟಿಗೆ ಕನ್ಸ್ಯೂಮರ್ಗೆ ಕೊಡೋದಿಲ್ಲ. ಅವ್ರು ಏನು ಮಾಡ್ತಾರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟನ್ನ ಸೇಲ್ ಮಾಡ್ತಾರೆ. ದಟ್ ಇಸ್ ಅ ಕನ್ವೀನಿಯಂಟ್ ಫಾರ್ಮ್. ರಿಟೈಲರ್ ಬೈ ಲಾರ್ಜ್ ಕ್ವಾಂಟಿಟಿ ಫ್ರಮ್ ಮಿಡ್ಲ್ ಮ್ಯಾನ್. ರಿಟೈಲರ್ ಏನು ಮಾಡ್ತಾರೆ ಇಲ್ಲಿ ಮಿಡ್ಲ್ ಮ್ಯಾನ್ ಯಾರಿದ್ದಾರೆ ಹೋಲ್ಸೇಲರ್ ಯಾರಿದ್ದಾರೆ ಅವ್ರ ಹತ್ರ ಅಥವಾ
ಮ್ಯಾನುಫ್ಯಾಕ್ಚರರ್ ಯಾರಿದ್ದಾರೆ ಅವ್ರ ಹತ್ರ ಲಾರ್ಜ್ ಕ್ವಾಂಟಿಟಿನ ಪರ್ಚೇಸ್ ಮಾಡ್ತಾರೆ, 50 kg ಬ್ಯಾಗು ಅಥವಾ ಕ್ವಿಂಟಾಲ್ ಬ್ಯಾಗ್ ಅವ್ರು ಏನು ಮಾಡ್ತಾರೆ ಒಟ್ಟಿಗೆ ಪರ್ಚೇಸ್ ಮಾಡ್ತಾರೆ. ಸೊ ಪರ್ಚೇಸ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಅದನ್ನ ಪ್ರಿಸರ್ವ್ ಮಾಡಿ ಕಸ್ಟಮರ್ಗೆ ಎಷ್ಟು ಬೇಕೋ ನೋಡಿ, ಹಿ ಬ್ರೇಕ್ಸ್ the bulk and sells in small quantities to match the needs of customer. ಸೊ ಶುಗರ್ ಒಟ್ಟಿಗೆ 50 kg ಕಸ್ಟಮರ್ ಕನ್ಸ್ಯೂಮ್ ಮಾಡೋದಿಲ್ಲ, ಅವ್ರು ಏನು ಮಾಡ್ತಾರೆ ಬ್ಯಾಗ್ನ ತಗೊಬಂದು ಕಸ್ಟಮರ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅವರ ನೀಡ್ಸ್ ಎಷ್ಟಿದೆಯೋ ಅಷ್ಟು ಮಾತ್ರ ಏನು ಮಾಡ್ತಾರೆ ಅವರು ಪ್ರೊವೈಡ್ ಮಾಡ್ತಾರೆ. ದಟ್ ಇಸ್ ಅ ಕನ್ವೀನಿಯಂಟ್ ಫಾರ್ಮ್. ಗೂಡ್ಸ್ ಮೇ ಬಿ repacked and delivered in small packs in convenient form which an individual can carry to his home. ಸೊ ಎಷ್ಟು ಅವ್ರಿಗೆ ಕನ್ವೀನಿಯೆಂಟ್ ಆಗಿ ಬೇಕಾಗಿರ್ತಕ್ಕಂಥ ಗೂಡ್ಸ್ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ಒಂದು ಸಪರೇಟ್ ಬ್ಯಾಗ್ನ ಪ್ಯಾಕ್ ಮಾಡಿ ಅವರು ಹೋಮ್ಗೆ ಕ್ಯಾರಿ ಮಾಡೋ ಥರ ಅವರು ಕನ್ವೀನಿಯೆಂಟ್ ಫಾರ್ಮಲ್ಲಿ ಸೇಲ್ ಮಾಡ್ತಾರೆ. ಥರ್ಡ್ ಒನ್, ಕನ್ವೀನಿಯೆಂಟ್ ಪ್ಲೇಸ್ ಅಂಡ್ ಲೊಕೇಶನ್. ರಿಟೈಲರ್ಸ್ delivers the goods from a location that is convenient to the customers. ಕಸ್ಟಮರ್ಸ್ಗೆ ಕನ್ವೀನಿಯೆಂಟ್ ಆಗೋ ಥರ ಅವ್ರಿಗೆ ಗೂಡ್ಸ್ ಎಲ್ಲಿ ಡೆಲಿವರಿ ಆಗಬೇಕಾಗಿರುತ್ತೋ ಆ ಪ್ಲೇಸ್ಗೆ ರಿಟೈಲರು ಗೂಡ್ಸ್ನ ಡೆಲಿವರಿ ಮಾಡ್ತಾನೆ. ಇನ್ ಕೇಸ್ ಫಿಸಿಕಲ್ ಲೊಕೇಶನ್, ಇಟ್ ಮೇ ಬಿ ಎ ಸ್ಮಾಲ್ ಸ್ಟೋರ್, ಎ ಶಾಪ್ ಅಂಡ್ ಮಲ್ಟಿಪ್ಲೆಕ್ಸ್. ಸೊ ಇದು ಫಿಸಿಕಲ್ ಲೊಕೇಶನ್ ಅನ್ನೋದು ಸ್ಮಾಲ್ ಸ್ಟೋರ್ ಆಗಿದ್ರು ಇರ್ಬೋದು, ಶಾಪ್ ಆದ್ರೂ ಇರ್ಬೋದು ಅಥವಾ ಮಲ್ಟಿಪ್ಲೆಕ್ಸ್ ಆಗಿದ್ರು ಇರ್ಬೋದು. ಗೂಡ್ಸ್ನ ಅವರು ಏನ್ ಮಾಡ್ತಾರೆ ಎಲ್ಲಿಗೆ ಅವಶ್ಯಕತೆ ಇರುತ್ತೋ ಅಲ್ಲಿಗೆ ಅವರು ತಲುಪಿಸ್ತಾರೆ. Goods or services are offered to convenience and comfort of the customers. ಕಸ್ಟಮರ್ಸ್ನ ಕನ್ವೀನಿಯೆಂಟ್ ಏನಿದೆ ಅವರ ಕಂಫರ್ಟ್ ಏನಿದೆ ಅದಕ್ಕೆ ರೀಚ್ ಆಗೋ ಥರ ಇಲ್ಲಿ ವರ್ಕ್ ನಡೆಯುತ್ತೆ. ಫೋರ್ತ್ ಪಾಯಿಂಟ್, ಲಾಸ್ಟ್ ಲಿಂಕ್ ಇನ್ ಚೈನ್ ಆಫ್ ಡಿಸ್ಟ್ರಿಬ್ಯೂಷನ್. ಸೊ ನಾವು ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ನೋಡಿದ್ದೀವಿ. ಫಸ್ಟ್ ಯಾರು ಬರ್ತಾರೆ ಮ್ಯಾನುಫ್ಯಾಕ್ಚರರ್ ಆದ ನಂತರ ಯಾರು ಬರ್ತಾರೆ ಹೋಲ್ಸೇಲರ್ ಬರ್ತಾನೆ, ಹೋಲ್ಸೇಲರ್ ಆದ ನಂತರ ಯಾರು ಬರ್ತಾರೆ ರಿಟೈಲರ್. ಸೊ ರಿಟೈಲರ್ ಆಗಿದ ತಕ್ಷಣ ನೆಕ್ಸ್ಟ್ ಬರ್ತಕ್ಕಂಥ ಅಲ್ಟಿಮೇಟ್ ಕನ್ಸ್ಯೂಮರ್. ಲಾಸ್ಟ್ ಡಿಸ್ಟ್ರಿಬ್ಯೂಟರ್ ಯಾರಾಗಿರ್ತಾರೆ ಇಲ್ಲಿ ರಿಟೈಲರ್ ಆಗಿರ್ತಾರೆ. ಎ ರಿಟೈಲರ್ ಈಸ್ ದ ಲಾಸ್ಟ್ ಲಿಂಕ್ ಇನ್ ದ ಚೈನ್ ಆಫ್ ದ ಡಿಸ್ಟ್ರಿಬ್ಯೂಷನ್. ನಾವೇನು ಡಿಸ್ಟ್ರಿಬ್ಯೂಷನ್ ಚಾನಲ್ ನೋಡ್ತೀವಿ ಅದರಲ್ಲಿ ಲಾಸ್ಟ್ ಲಿಂಕ್ ಯಾರಿರ್ತಾರೆ ಅಂದ್ರೆ ರಿಟೈಲರ್ ಆಗಿರ್ತಾನೆ. ದೆನ್ he sells the goods to the final consumer. ಏನು ಮಾಡ್ತಾರೆ ಗೂಡ್ಸ್ನ ಫೈನಲ್ ಕನ್ಸ್ಯೂಮರ್ಗೆ ಸೇಲ್ ಮಾಡ್ತಾರೆ. he connects between middleman and consumers acting as a link between them. ಸೊ ಇಲ್ಲೇನು ಮಾಡ್ತಾರೆ ಮಿಡ್ಲ್ಮನ್ ಇಸ್ ನಥಿಂಗ್ ಬಟ್ ದ ಹೋಲ್ಸೇಲರ್. ದೆನ್ ಹೋಲ್ಸೇಲರ್ಗೆ ಮತ್ತೆ ಇಲ್ಲಿ ಕಸ್ಟಮರ್ಸ್ಗೆ ಇವರಿಬ್ಬರ ನಡುವೆ ಲಿಂಕ್ನ ಕ್ರಿಯೇಟ್ ಮಾಡುತ್ತೆ ಯಾವುದೋ ನಮ್ಮ ರಿಟೈಲ್ ಬಿಸ್ನೆಸ್. ಫಿಫ್ತ್ ಪಾಯಿಂಟ್, ಆರ್ಗನೈಸ್ಡ್ ಸೇಲ್. ಸೊ ರಿಟೈಲ್ ಮಾರ್ಕೆಟಿಂಗ್ ಅನ್ನೋದು ಆರ್ಗನೈಸ್ಡ್ ಬಿಸ್ನೆಸ್ ಆಗಿರುತ್ತೆ. ರಿಟೈಲ್ ಮಾರ್ಕೆಟಿಂಗ್ ಈಸ್ ಆರ್ಗನೈಸ್ಡ್ ಬಿಸ್ನೆಸ್ ಆಫ್ ಸೆಲ್ಲಿಂಗ್ ಟು ದ ಕಸ್ಟಮರ್ಸ್ ಬೈ ಅಪ್ಲಿಕೇಶನ್ ಆಫ್ ಪ್ರಿನ್ಸಿಪಲ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಸೊ ಪ್ರಿನ್ಸಿಪಲ್ಸ್ ಮತ್ತೆ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ನ ಅಡಾಪ್ಟ್ ಮಾಡಿಕೊಂಡು ಅವ್ರು ಏನ್ ಮಾಡ್ತಾರೆ ರಿಟೈಲ್ ಮಾರ್ಕೆಟಿಂಗ್ ನ ಬಿಸ್ನೆಸ್ ನಡೆಸ್ತಾ ಬರ್ತಾರೆ. ಅನ್ಆರ್ಗನೈಸ್ಡ್ ಇಲ್ವಾ ಸರ್? ಅನ್ಆರ್ಗನೈಸ್ಡ್ ಇದೆ. ಅನ್ಆರ್ಗನೈಸ್ಡ್ ರಿಟೈಲ್ ಲೈಕ್ ಸ್ಟ್ರೀಟ್ ವೆಂಡರ್, ಎ ಪಾನ್ ವಾಲಾ may not be typically classified under the retail marketing. ಇವನ್ನ ನಾವು ರಿಟೈಲ್ ಮಾರ್ಕೆಟಿಂಗ್ ಅಂಡರಲ್ಲಿ ತಗೊಳ್ಳಲ್ಲ, ಯಾಕೆಂದ್ರೆ ದೇ ಆರ್ ನಾಟ್ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ನ ಪ್ರಿನ್ಸಿಪಲ್ಸ್ ಮತ್ತೆ ಫಂಕ್ಷನ್ಸ್ ನ ಅವರು ಫಾಲೋ ಆಗೋದಿಲ್ಲ, ಅದನ್ನ ನಾವು ರಿಟೈಲಿಂಗ್ ಅಂಡರಲ್ಲಿ ತಗೊಳ್ಳೋದಿಲ್ಲ ಟಿಪಿಕಲ್ ಆಗಿ ಥಿಂಕ್ ಮಾಡಿದಾಗ. ನೆಕ್ಸ್ಟ್, ಗೂಡ್ಸ್ ಅಂಡ್ ಆಲ್ಸೋ ಸರ್ವಿಸಸ್. ರಿಟೈಲ್ ಮಾರ್ಕೆಟಿಂಗ್ ಅಥವಾ ರಿಟೈಲಿಂಗ್ ಅನ್ನೋದು ಬರೀ ಗೂಡ್ಸ್ ಮಾತ್ರನೇ ಅಪ್ಲೈ ಆಗಲ್ಲ, ಇಟ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಫಾರ್ ಸರ್ವಿಸಸ್. ರಿಟೈಲ್ ಮಾರ್ಕೆಟಿಂಗ್ ಇಸ್ ನಾಟ್ ಓನ್ಲಿ ಕನೆಕ್ಟೆಡ್ ವಿತ್ ಅ ಡೆಲಿವರಿ ಆಫ್ ದ ಫಿಸಿಕಲ್ ಗೂಡ್ಸ್ ಆರ್ ಮರ್ಕಂಡೈಸ್ ಲೈಕ್ ಗ್ರಾಸರಿ, ವೆಜಿಟೇಬಲ್ಸ್, ಎಲೆಕ್ಟ್ರಾನಿಕ್ ಗೂಡ್ಸ್. ಸೊ ಇಲ್ಲಿ ಗ್ರಾಸರಿ ಅಥವಾ ವೆಜಿಟೇಬಲ್ಸ್ ಮತ್ತೆ ಎಲೆಕ್ಟ್ರಾನಿಕ್ ಗೂಡ್ಸ್ ಈ ರೀತಿ ಟ್ಯಾಂಜಿಬಲ್ ಗೂಡ್ಸ್ನೇ ಅಲ್ಲ, ಇಂಟ್ಯಾಂಜಿಬಲ್ ಸರ್ವಿಸಸ್ ಸಹ ಅವ್ರು ಏನ್ ಮಾಡ್ತಾರೆ ರಿಟೈಲಿಂಗ್ ಮುಖಾಂತರ ಮಾಡ್ತಾರೆ. ಯಾವ್ಯಾವ್ದು ಎಕ್ಸಾಂಪಲ್, ನವ್ ಡೇಸ್ ಮಾರ್ಕೆಟಿಂಗ್ ಆಫ್ ಸರ್ವಿಸಸ್ ಈಸ್ ಬಿಕಮ್ ಅನ್ ಇಂಪಾರ್ಟೆಂಟ್ ಏರಿಯಾ ಲೈಕ್ ಇನ್ಶೂರೆನ್ಸ್, ಟೂರಿಸಂ, ಹೋಟೆಲ್, ಇನ್ವೆಸ್ಟ್ಮೆಂಟ್ಸ್. ರಿಟೈಲಿಂಗ್ ಅಥವಾ ರಿಟೈಲ್ ಬಿಸ್ನೆಸ್ ಅನ್ನೋದು ಇಲ್ಲಿ ಗೂಡ್ಸ್ಗೆ ಮಾತ್ರನೇ ಅಪ್ಲೈ ಆಗಲ್ಲ, ಸರ್ವಿಸಸ್ಗೂ ಅಪ್ಲೈ ಆಗುತ್ತೆ. ನೋಡಿ, ಗೂಡ್ಸ್ ಅಂತ ಹೇಳಿದ್ರೆ ಗ್ರಾಸರಿ, ವೆಜಿಟೇಬಲ್ ಅಂಡ್ ಎಲೆಕ್ಟ್ರಾನಿಕ್ ಗೂಡ್ಸ್ ಅಂತ ಏನು ಕರಿತೀವಿ, ಇದು ಮಾತ್ರನೇ ಅಲ್ಲ. ಸೊ ನವ್ ಡೇಸ್ ಇನ್ಶೂರೆನ್ಸ್ಗೂ ಸಹ ಅಂದರೆ ಸೆನ್ಸ್ ಸರ್ವಿಸಸ್ಗೂ ಸಹ ಅಪ್ಲೈ ಆಗ್ತಿದೆ. ಆ ಸರ್ವಿಸಸ್ ಯಾವುದು ಅಂದರೆ ಇನ್ಶೂರೆನ್ಸ್ ಅಲ್ಲಿ, ಟೂರಿಸಮ್ ಅಲ್ಲಿ, ಹೋಟೆಲ್ ಅಲ್ಲಿ, ದೆನ್ ಇನ್ವೆಸ್ಟ್ಮೆಂಟ್ಸ್. ಇದಕ್ಕೆ ರಿಲೇಟೆಡ್ ಆಗಿ ಸೊ ರಿಟೈಲ್ ಮಾರ್ಕೆಟಿಂಗ್ ಅನ್ನೋದು ಅಪ್ಲೈ ಆಗ್ತಿದೆ. ಸೆವೆಂತ್ ಪಾಯಿಂಟ್, creation of utility. As we are well known about, we are having a different kinds of utility. We were discussed in objectives of marketing.
ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಯುಟಿಲಿಟಿ ಇದೆ. ಆ ಯುಟಿಲಿಟೀಸ್ನ ನಮ್ಮ ರಿಟೈಲ್ ಮಾರ್ಕೆಟಿಂಗ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ. ಹೇಗೆ ನೋಡಿ, ರಿಟೈಲ್ ಮಾರ್ಕೆಟ್ ಕ್ರಿಯೇಟ್ಸ್ ಫಾರ್ಮ್, ಪ್ಲೇಸ್ ಅಂಡ್ ಟೈಮ್ ಯುಟಿಲಿಟೀಸ್. ಸೊ ನೋಡಿ, ಫಾರ್ಮ್ ಯುಟಿಲಿಟಿ, ಪ್ಲೇಸ್ ಯುಟಿಲಿಟಿ, ಟೈಮ್ ಯುಟಿಲಿಟಿ, ಈ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಯುಟಿಲಿಟೀಸ್ನ ನಮ್ಮ ರಿಟೈಲ್ ಬಿಸ್ನೆಸ್ಸು ಕ್ರಿಯೇಟ್ ಮಾಡುತ್ತೆ. ನೋಡೋಣ ಹೇಗೆ ಅಂತ. ಇಟ್ ಬ್ರೇಕ್ಸ್ the large bulk size into small size and changes the form of the product. ನೋಡಿ, ರಿಟೇಲ್ ಬಿಸ್ನೆಸ್ ಏನು ಮಾಡ್ತೀವಿ, ಲಾರ್ಜ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ, ಅದನ್ನು ಸ್ಪ್ಲಿಟ್ ಮಾಡಿ ಕಸ್ಟಮರ್ಸ್ಗೆ ಎಷ್ಟು ಬೇಕೋ ಅಷ್ಟನ್ನ ಸೇಲ್ ಮಾಡ್ತೀವಿ. ಇದರ ಮುಖಾಂತರ ಫಾರ್ಮ್ ಯುಟಿಲಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಪ್ಲೇಸ್ ಯುಟಿಲಿಟಿ ಈಸ್ ಕ್ರಿಯೇಟೆಡ್ ಬೈ ಬ್ರಿಂಗಿಂಗ್ ದ ಗೂಡ್ಸ್ ಫ್ರಮ್ ಪ್ಲೇಸ್ ಆಫ್ ಮ್ಯಾನುಫ್ಯಾಕ್ಚರರ್ ಟು ಪ್ಲೇಸ್ ಆಫ್ ಕಸ್ಟಮರ್ ಆರ್ ಕನ್ಸ್ಯೂಮರ್. ಸೊ ಪ್ಲೇಸ್ ಯುಟಿಲಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಮ್ಯಾನುಫ್ಯಾಕ್ಚರರ್ ಅಥವಾ ಹೋಲ್ಸೇಲರ್ನ ಮುಖಾಂತರ ಗೂಡ್ಸು ಕನ್ಸ್ಯೂಮರ್ನ ಪ್ಲೇಸ್ಗೆ ಬರಬೇಕು ಅಂದರೆ ಇನ್ ಬಿಟ್ವೀನ್ ಅವ್ರು ಏನು ಮಾಡ್ತಾರೆ, ಆಸ್ ಎ ಲಿಂಕ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಇದರ ಮುಖಾಂತರ ಅವರು ಪ್ಲೇಸ್ ಯುಟಿಲಿಟಿನ ಕ್ರಿಯೇಟ್ ಮಾಡ್ತಿದ್ದಾರೆ. ಗೂಡ್ಸ್ ಆರ್ ಸ್ಟೋರ್ಡ್ ಇನ್ ಅಡ್ವಾನ್ಸ್ ಅಂಡ್ ಡೆಲಿವರ್ಡ್ ವೆನ್ ದ ಡಿಮ್ಯಾಂಡೆಡ್ ಬೈ ದ ಕಸ್ಟಮರ್. ಸೊ ಗೂಡ್ಸ್ನ ಮ್ಯಾನುಫ್ಯಾಕ್ಚರರ್ ಅಥವಾ ಹೋಲ್ಸೇಲರ್ನ ಮುಖಾಂತರ ಗೂಡ್ಸ್ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿರ್ತಕ್ಕಂಥ ಗೂಡ್ಸ್ನ ಸ್ಟೋರ್ ಮಾಡ್ತಾರೆ. ಯಾವಾಗ ಕಸ್ಟಮರ್ಗೆ ಅವಶ್ಯಕತೆ ಇರುತ್ತೋ ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ಪ್ರೊವೈಡ್ ಮಾಡ್ತಾರೆ. 8th one, ಕಸ್ಟಮರ್ ಡಿಲೈಟ್. ರಿಟೇಲ್ ಮಾರ್ಕೆಟಿಂಗ್ ನಾಟ್ ಓನ್ಲಿ ಸ್ಯಾಟಿಸ್ಫೈಸ್ ದ ಕಸ್ಟಮರ್ಸ್ ವಾಂಟ್, ಇಟ್ ಎನ್ಶೂರ್ಸ್ ದೇ ಡಿಲೈಟ್. ರಿಟೇಲ್ ಮಾರ್ಕೆಟಿಂಗ್ ಅನ್ನೋದು ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡೋದ್ರಲ್ಲದೆ ಅದರ ಜೊತೆಗೆ ಅವರ ಹ್ಯಾಪಿನೆಸ್ಸು ಸಹ ಕೋರ್ಕೊಳ್ಳುತ್ತೆ. It provides more satisfaction than what is expected through its retail network. ರಿಟೇಲ್ ನೆಟ್ವರ್ಕ್ ಇಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕಿನ್ನೂ ಜಾಸ್ತಿ ನಮ್ಮ ರಿಟೇಲ್ ಮಾರ್ಕೆಟಿಂಗ್ ಇಂದ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ರಿಟೇಲ್ ಮಾರ್ಕೆಟಿಂಗ್ ಕಲೆಕ್ಟ್ಸ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಟೈಪ್ ಆಫ್ ದ ಪ್ರಾಡಕ್ಟ್ ಡಿಸೈಡ್ ಬೈ ದೆಮ್, communicates such information to the manufacturer. ಸೊ ರಿಟೇಲ್ ಮಾರ್ಕೆಟಿಂಗ್ ಅಥವಾ ರಿಟೇಲ್ ಬಿಸ್ನೆಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕಸ್ಟಮರ್ನ ನೀಡ್ಸ್ ಏನಿದೆ, ಅವರ ಟೇಸ್ಟ್ ಏನಿದೆ, ಅವರ ಪ್ರಿಫರೆನ್ಸ್ ಏನಿದೆ ಅಂತ ಹೇಳಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುತ್ತೆ. ಕಲೆಕ್ಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ನ ಮ್ಯಾನುಫ್ಯಾಕ್ಚರರ್ಗೆ ಪ್ರೊವೈಡ್ ಮಾಡುತ್ತೆ. ಇದರ ಮುಖಾಂತರ ಮ್ಯಾನುಫ್ಯಾಕ್ಚರರ್ ಏನು ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಆಸ್ ಪರ್ ದ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಆಫ್ ದ ಕಸ್ಟಮರ್ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅ ಪ್ರಾಡಕ್ಟ್ ಅಂಡ್ ದೆನ್ it attracts the customer. Automatically he'll get benefit, in the sense he'll satisfy the product. So these are the features of retail marketing. Retail marketing na features na discuss ಮಾಡಿದೀವಿ. Next, functions and role of retailing. retailing ನ functions ಏನಿದೆ ಅಥವಾ ಅದರ ರೋಲ್ ಏನಿದೆ ಅಂತ ಕೇಳಿದಾಗ ಈ ಪಾಯಿಂಟ್ಸ್ ಬರಿಬೇಕಾಗುತ್ತೆ. And that first point, delivery of goods to the end users. Retail marketing makes shopping for all the requirements quite hassle free. ಸೊ ನೋಡಿ, ಇಲ್ಲಿ hassle free ಅಂತ ಹೇಳಿದ್ರೆ ವಿತೌಟ್ ಟ್ರಬಲ್ ಆರ್ ಬಾದರ್, ಯಾವುದೇ ರೀತಿ ತೊಂದರೆ ಇರದಿರ. ಫಾರ್ ದ ಕನ್ಸ್ಯೂಮರ್ಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ದಿರಾ, ಸೊ ಅವರು ಶಾಪಿಂಗ್ ಮಾಡೋದಕ್ಕೋಸ್ಕರ ಅಥವಾ ಪರ್ಚೇಸ್ ಮಾಡೋದಕ್ಕೆ ನಮ್ಮ ರಿಟೇಲ್ ಬಿಸ್ನೆಸ್ ಅನ್ನೋದು ಹೆಲ್ಪ್ ಮಾಡುತ್ತೆ. ದಿಸ್ ಆಲ್ಸೋ ಫೆಸಿಲಿಟೇಟ್ಸ್ consumption and maximizes consumer satisfaction. The retailing maximizing the consumption and the consumer get a satisfaction. So consumption ಜಾಸ್ತಿ ಮಾಡೋ ಥರ ಮಾಡುತ್ತೆ, ಇದರ ಮುಖಾಂತರ ಕನ್ಸ್ಯೂಮರ್ ಸ್ಯಾಟಿಸ್ಫೈ ಆಗೋ ಥರನೂ ಮಾಡುತ್ತೆ. Because the company cannot take responsibility of delivering to each and every single consumer, it appoints a retailers. ಪ್ರತಿಯೊಬ್ಬ ಕನ್ಸ್ಯೂಮರ್ಗೂ ಸಹ ಕಂಪನಿಯೇ ಅಥವಾ ಮ್ಯಾನುಫ್ಯಾಕ್ಚರರೇ ಪ್ರಾಡಕ್ಟ್ನ ತಲುಪಿಸ್ಬೇಕು ಅಂದರೆ ಇಟ್ ಈಸ್ ಸೋ ಡಿಫಿಕಲ್ಟ್ ಟಾಸ್ಕ್. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ರಿಟೈಲರ್ಸ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಅಥವಾ ರಿಟೈಲ್ ಬಿಸ್ನೆಸ್ಗೆ ಪ್ರಾಡಕ್ಟ್ನ ಸಪ್ಲೈ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಡಿಸ್ಟ್ರಿಬ್ಯೂಷನ್ ಚಾನಲ್. ಸೊ ಡಿಸ್ಟ್ರಿಬ್ಯೂಷನ್ ಚಾನಲ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ರಿಟೈಲ್ ಬಿಸ್ನೆಸ್ ಅನ್ನೋದು ಇಂಪಾರ್ಟೆಂಟ್ ಒನ್. ಬಿಕಾಸ್ ದ ರಿಟೈಲರ್ ಟೇಕ್ಸ್ ಓವರ್ ದ cumbersome task of distribution of goods manufactured to the target market. The manufacturer is relieved of this responsibility and can divert his resources to the manufacturing activities. So retailing ಅನ್ನೋದು ಏನು ಮಾಡುತ್ತೆ ಅಂತ ಹೇಳಿದ್ರೆ,
is creating the link between the ಮ್ಯಾನುಫ್ಯಾಕ್ಚರರ್ ಅಂಡ್ ದ ಕನ್ಸ್ಯೂಮರ್. ರೀಟೈಲರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರರ್ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಗೂಡ್ಸ್ ನ ಫೈನಲ್ ಕನ್ಸ್ಯೂಮರ್ಗೆ ಸಪ್ಲೈ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಇವರು ಕ್ರಿಯೇಟಿಂಗ್ ದ ಲಿಂಕ್ ಬಿಟ್ವೀನ್ ದ ಮ್ಯಾನುಫ್ಯಾಕ್ಚರರ್ ಅಂಡ್ ದ ಕನ್ಸ್ಯೂಮರ್. ಸೊ ಇದರ ಮುಖಾಂತರ ಮ್ಯಾನುಫ್ಯಾಕ್ಚರರ್ ಸಪ್ಲೈಯ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರ ಬದಲಾಗಿ ಅವ್ರೇನ್ ಮಾಡ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಮೇಲೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಇದರ ಮುಖಾಂತರ ಕಸ್ಟಮರು ಸಹ ಬೆನಿಫಿಟ್ ಆಗ್ತಾರೆ. ಥರ್ಡ್ ಪಾಯಿಂಟ್, ಫೈನಾನ್ಸ್ ದ ಹೋಲ್ಸೇಲರ್. ವೈಲ್ ಬುಕಿಂಗ್ ಇಸ್ ಆರ್ಡರ್ ಆಫ್ ದ ಗೂಡ್ಸ್ ವಿತ್ ಅ ಹೋಲ್ಸೇಲರ್, the retailer pays some percentage or whole of the order price in advance. So ಇಲ್ಲಿ retailer at the time of booking of the goods or at the time of before receiving the goods is paying some advance money to the wholesaler. ಹೋಲ್ಸೇಲರ್ಗೆ ಅಡ್ವಾನ್ಸ್ ಮನಿನ ಕೊಡ್ತಾನೆ ಬಿಫೋರ್ ರಿಸೀವಿಂಗ್ ದ ಗೂಡ್ಸ್. ಅಥವಾ ಆರ್ಡರ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಸೊ ಆಫ್ ಇರ್ಬೋದು ಅಥವಾ ಫುಲ್ ಅಮೌಂಟ್ ಇರ್ಬೋದು, ಆಸ್ ಅಡ್ವಾನ್ಸ್ ಆಗಿ ಕೊಡ್ತಾನೆ. ಇದರ ಮುಖಾಂತರ ಹೋಲ್ಸೇಲರ್ಗೆ ಫೈನಾನ್ಸಸ್ ನ ಕೊಟ್ಟಾಗೆ ಅಥವಾ ಫೈನಾನ್ಸಸ್ ನ ಪ್ರೊವೈಡ್ ಮಾಡಿದಾಗೆ ಆಗುತ್ತೆ. ಫೋರ್ತ್ ಪಾಯಿಂಟ್, ದ ಗೂಡ್ಸ್ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ರಿಕ್ವೈರ್ಮೆಂಟ್ಸ್. ದ ರಿಟೈಲರ್ ಇನ್ವೆಸ್ಟ್ ಇಸ್ ವರ್ಕಿಂಗ್ ಕ್ಯಾಪಿಟಲ್ ಇನ್ ಬಿಲ್ಡಿಂಗ್ ದ ಗಮಟ್ ಆಫ್ ಇನ್ವೆಂಟ್ರಿ ರಿಫ್ಲೆಕ್ಟಿಂಗ್ ದ ಮಾರ್ಕೆಟ್ ರಿಕ್ವೈರ್ಮೆಂಟ್ಸ್. ಸೊ ಆಸ್ ಅ ರಿಟೈಲರ್ ಆಗಿ ನಮ್ಮ ಹತ್ರ ಇರ್ತಕ್ಕಂಥ ವರ್ಕಿಂಗ್ ಕ್ಯಾಪಿಟಲ್ನ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ವೆಂಟ್ರಿಯ ಮೇಲೆ. ಇನ್ ಸೆನ್ಸ್ ಸೊ ಗೂಡ್ಸ್ ಯಾವ್ಯಾವ ಬೇಕಾಗುತ್ತೋ ಆ ಗೂಡ್ಸ್ನ ಪರ್ಚೇಸ್ ಮಾಡಿ ನಾವು ಸ್ಟೋರ್ ಮಾಡೋದ್ರ ಮೇಲೆ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡ್ತೀವಿ. He also sells the requisite quantity, however a small or a big, to the final consumer for satisfying their needs. So as a retail marketing ಅಥವಾ ರಿಟೈಲರ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ಇರತಕ್ಕಂಥ ವರ್ಕಿಂಗ್ ಕ್ಯಾಪಿಟಲ್ನ ಇನ್ವೆಂಟ್ರಿ ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ದೆನ್ ಇನ್ವೆಂಟ್ರಿ ಇನ್ ಸೆನ್ಸ್ ನಮಗೆ ಬೇಕಾಗಿರ್ತಕ್ಕಂಥ ಸ್ಟಾಕ್ನ ನಾವು ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿರ್ತಕ್ಕಂಥದ್ದನ್ನ ಸ್ಟೋರ್ ಮಾಡಿ ಕಸ್ಟಮರ್ಗೆ ಯಾವಾಗ ಅವಶ್ಯಕತೆ ಬರುತ್ತೋ ಆಗ ನಾವು ಆ ಕ್ವಾಂಟಿಟೀಸ್ನ ಅವ್ರಿಗೆ ಸೇಲ್ ಮಾಡ್ತೀವಿ. ಅದು ದೊಡ್ಡದಾದ್ರೆ ಅದು ನಂಬರ್ ಆಫ್ ಕ್ವಾಂಟಿಟಿ ಜಾಸ್ತಿ ಇರ್ಬೋದು ಅಥವಾ ನಂಬರ್ ಆಫ್ ಕ್ವಾಂಟಿಟಿ ಕಡಿಮೆ ಇರ್ಬೋದು. ಇದರ ಮುಖಾಂತರ ಕಸ್ಟಮರ್ನ ನೀಡ್ಸ್ನ ನಾವು ಸ್ಯಾಟಿಸ್ಫೈ ಮಾಡ್ತೀವಿ. ದ ರಿಟೈಲರ್ knows a complete demand and supply potential due to their years of experience. ಇದು ಹೇಗೆ ಸ್ಟೋರ್ ಮಾಡ್ತಾರೆ ಅಂದರೆ ಬೇಸ್ಡ್ ಆನ್ ದೇರ್ ಎಕ್ಸ್ಪೀರಿಯನ್ಸ್, ಅವರ ಪ್ರೀವಿಯಸ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನಿದೆ ಅದರ ಬೇಸಿಸ್ ಮೇಲೆ ಅವ್ರು ಏನು ಮಾಡ್ತಾರೆ, ಈ ಟೈಮಲ್ಲಿ ಇಷ್ಟು ಕ್ವಾಂಟಿಟಿಗೆ ಡಿಮ್ಯಾಂಡ್ ಬರುತ್ತೆ ಅಥವಾ ಇಷ್ಟು ಸಪ್ಲೈ ಬೇಕಾಗುತ್ತೆ ಅಂತೇಳಿ ಅವ್ರು ಏನು ಮಾಡ್ತಾರೆ, ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನ ಈಕ್ವಿಲಿಬ್ರಿಯಂ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಹೆನ್ಸ್ it is one of the functions of retailing to balance the demand and supply as per the external market condition. ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನೋದು ಎಕ್ಸ್ಟರ್ನಲ್ ಮಾರ್ಕೆಟಿಂಗ್ ಕಂಡೀಷನ್ಸ್ ಅಲ್ಲಿ ಬರುತ್ತೆ. ಆ ಡಿಮ್ಯಾಂಡ್ ಅಂಡ್ ಸಪ್ಲೈನ ಮ್ಯಾಚ್ ಮಾಡೋದ್ರಲ್ಲಿ ಸೊ ರಿಟೈಲಿಂಗ್ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಫಿಫ್ತ್ ಪಾಯಿಂಟ್, ಲೆಂಡ್ಸ್ ಎ ಹ್ಯಾಂಡ್ ಇನ್ ಮ್ಯಾನುಫ್ಯಾಕ್ಚರರ್ಸ್ ಮಾರ್ಕೆಟಿಂಗ್ ಇನಿಷಿಯೇಟಿವ್. ರಿಟೈಲರ್ ಪ್ಲಾನ್ಸ್ ಅಂಡ್ ಎಕ್ಸಿಕ್ಯೂಟ್ಸ್ may advertise and promotion activities at the point of purchase, that is right in his store. ಸೊ ರಿಟೈಲರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ನ ರಿಲೇಟೆಡ್ ಆಗಿ ಅಡ್ವರ್ಟೈಸ್ಮೆಂಟ್ನ ಮಾಡ್ತಾರೆ. ಹೇಗೆ ಸರ್ ಅಂತ ಹೇಳಿದ್ರೆ ಅವರು ಹೊಸದಾಗಿ ಏನಾದರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಫ್ರಮ್ ದ ಮ್ಯಾನುಫ್ಯಾಕ್ಚರರ್, ಹಿ ಈಸ್ ಗೋಯಿಂಗ್ ಟು ಇಂಟಿಮೇಟ್ ಟು ಇಸ್ ಕಸ್ಟಮರ್. ಅವ್ರು ಏನು ಮಾಡ್ತಾರೆ, ಅವರ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ನೀವೇ ಯಾವ್ದಾದ್ರು ಒಂದು ರೆಗ್ಯುಲರ್ ಆಗಿ ಒಂದು ಶಾಪ್ ಹೋಗ್ತೀರ ಅನ್ಕೋಣ, ಹೊಸ ಪ್ರಾಡಕ್ಟ್ಸ್ ಏನಾದರೂ ಬರಲಿ, ಈ ಥರ ಪ್ರಾಡಕ್ಟ್ ಬಂದಿದೆ ಅಂತ ಹೇಳಿ ನಿಮ್ಗೆ ಏನು ಮಾಡ್ತಾರೆ, ಅವ್ರಿಗೆ ಇನ್ಫಾರ್ಮೇಶನ್ಸ್ನ ಕೊಡ್ತಾರೆ. ಇನ್ ದ ಸೆನ್ಸ್ ದೇ ಆರ್ ಗಿವಿಂಗ್ ಎ ಪ್ರಮೋಷನಲ್ ಆಕ್ಟಿವಿಟೀಸ್ ಟು ದಟ್ ಪ್ರಾಡಕ್ಟ್. ಆ ಪ್ರಾಡಕ್ಟ್ಗೆ ಏನು ಮಾಡ್ತಾರೆ, ಪ್ರಮೋಷನಲ್ ಆಕ್ಟಿವಿಟೀಸ್ನ ಮಾಡ್ತಿದ್ದಾರೆ. ಇಲ್ಲ ಕೆಲವೊಂದು ಸರಿ ನಾವೇನು ಮಾಡ್ತೀವಿ, ಕ್ಲಾತ್ ಶಾಪ್ಗೆ ಹೋಗ್ತೀವಿ ಅನ್ಕೋಣ. ಕ್ಲಾತ್ ಶಾಪ್ಸ್ಗೆ ಹೋದಾಗ ನಾವು ಕೇಳಿರ್ತಕ್ಕಂಥ ಪ್ರಾಡಕ್ಟ್ ಅಥವಾ ನಾವು ಕೇಳಿರ್ತಕ್ಕಂಥ ಬ್ರ್ಯಾಂಡ್ ಅಲ್ಲಿ ಇರೋದಿಲ್ಲ. ಅದರ ಬದಲಿಗೆ ಅವ್ರು ಏನು ಮಾಡ್ತಾರೆ, ಈ ಪ್ರಾಡಕ್ಟ್ ಅಥವಾ ಈ ಬ್ರ್ಯಾಂಡ್ ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡಿ ಅಂತ ಕೊಡ್ತಾರೆ. ಸೊ ದಟ್ ಈಸ್ ದೇ ಆರ್ ಪ್ರಮೋಟಿಂಗ್ ದೇರ್ ಪ್ರಾಡಕ್ಟ್. ಅವರ ಪ್ರಾಡಕ್ಟ್ ಅವ್ರು ಏನು ಮಾಡ್ತಾರೆ, ಪ್ರಮೋಷನ್ಸ್ ಮಾಡ್ತಾರೆ. ಎಲ್ಲಿಂದ ಅಂತಂದ್ರೆ ಅವರ ಸ್ಟೋರ್ ಇಂದನೇ. ದಿಸ್ ಲೀಡ್ಸ್ ಟು ಗೇನ್ ಇನ್ ಪಾಪ್ಯುಲಾರಿಟಿ ಅಂಡ್ ಫೇವರಬಲ್ ಮಾರ್ಕೆಟ್ ಕಂಡೀಷನ್ ಫಾರ್ ದ ಪ್ರಾಡಕ್ಟ್ ಆಫ್ ದ ಮ್ಯಾನುಫ್ಯಾಕ್ಚರರ್. ಇದು ಏನು ಮಾಡುತ್ತೆ ಅಂದರೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರ್ಗೆ ಒಂದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆಂದ್ರೆ ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್ ಅನ್ನೋದು ಜಾಸ್ತಿ ಇಂಪಾರ್ಟೆನ್ಸ್ ಆಸ್ ಕಂಪೇರ್ ಟು ಮೀಡಿಯಾ. ಇದರ ಮುಖಾಂತರ ರಿಟೈಲರ್ನ ಮುಖಾಂತರ ಮ್ಯಾನುಫ್ಯಾಕ್ಚರರ್ಗೆ ಅಡ್ವಾಂಟೇಜಸ್ ಇದೆ. ಸಿಕ್ಸ್ತ್ ಪಾಯಿಂಟ್, ಆಫರ್ಸ್ ವೈಡ್ ವೆರೈಟಿ ಆಫ್ ಕಸ್ಟಮರ್ಸ್ ಅಂಡ್ enticing
ಎಂಟೈಸಿಂಗ್ ಅಂತ ಹೇಳಿದ್ರೆ ಅಟ್ರಾಕ್ಟಿಂಗ್ ಪ್ರೈಸ್ ರೇಂಜ್ ಇನ್ ಎ ಪ್ರಾಡಕ್ಟ್ ಲೈನ್. ಸೊ ಇಲ್ಲಿ in order to attract the more customer, a retailers offers wide variety of merchandise at attractive prices. ಸೊ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ರಿಟೈಲರ್ ಏನ್ ಮಾಡ್ತಾರೆ, ಡಿಫ್ರೆಂಟ್ ಆಫರ್ಸ್ ನ ಪ್ರೊವೈಡ್ ಮಾಡ್ತಾರೆ ವಿತ್ ಅಟ್ರಾಕ್ಟಿವ್ ಪ್ರೈಸಸ್ ಅಲ್ಲಿ ಕೊಡ್ತಾರೆ. ಇದರ ಮುಖಾಂತರ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ತಾರೆ ಅವರು. ದಿಸ್ ರಿಸಲ್ಟ್ಸ್ ಹೈಯರ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಹೈಯರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ ಅನ್ ಎಕಾನಮಿ. ಇದರ ಮುಖಾಂತರ ಸೊ ಕಸ್ಟಮರ್ನ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆಗುತ್ತೆ. ಯಾವಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ನೋ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸಹ ಜಾಸ್ತಿ ಆಗ್ತಾ ಬರುತ್ತೆ. 7th ಪಾಯಿಂಟ್, ಪ್ರೊವೈಡ್ಸ್ ಕನ್ವೀನಿಯನ್ಸ್ ಇನ್ ಶಾಪಿಂಗ್ ಅಲ್ಲಿ ಕನ್ವೀನಿಯನ್ಸ್ ಆಗಿರುತ್ತೆ. ರಿಟೈಲರ್ಸ್ ಟ್ರೈ ಟು ಸೆಟ್ ಅಪ್ ದೇರ್ ಶಾಪ್ಸ್ ನಿಯರ್ ಬೈ ಹೌಸಿಂಗ್ ಏರಿಯಾ ಆರ್ ನಿಯರ್ ಪಾರ್ಕ್ಸ್ ಆರ್ ಎ ಸ್ಕೂಲ್. ಸೊ ರಿಟೈಲ್ ಶಾಪ್ ಅನ್ನೋದು ಎಲ್ಲಿ ಅವರು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೌಸಿಂಗ್ ಏರಿಯಾಸ್ ಎಲ್ಲಿದೆ, ರೆಸಿಡೆನ್ಸ್ ಜಾಸ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಅಲ್ಲಿ ಅವರು ರಿಟೇಲ್ ಶಾಪ್ ನ ಓಪನ್ ಮಾಡ್ತಾರೆ. ಅಥವಾ ನಿಯರ್ ಪಾರ್ಕ್ಸ್ ನ ನಿಯರ್ ಆಗಿ ಅವ್ರು ಓಪನ್ ಮಾಡ್ತಾರೆ. ಸ್ಕೂಲ್ ನ ನಿಯರೆಸ್ಟ್ ಆಗಿ ಅವ್ರು ಏನ್ ಮಾಡ್ತಾರೆ, ರಿಟೇಲ್ ಶಾಪ್ಸ್ ನ ಓಪನ್ ಮಾಡ್ತಾರೆ. ದ ಏರಿಯಾಸ್ ವೇರ್ ದ ಕನ್ಸ್ಯೂಮರ್ ಫೈಂಡ್ ಇಟ್ಸ್ ವೆರಿ ಕನ್ವೀನಿಯಂಟ್ ಟು ಶಾಪ್. ಯಾವ ಏರಿಯಾದಲ್ಲಿ ಕಸ್ಟಮರು ರಿಟೇಲ್ ಶಾಪ್ ಬೇಕು ಅನ್ಕೊಳ್ತಾರೋ ಅಂತ ಪ್ಲೇಸ್ ಅಲ್ಲಿ ಅವ್ರೇನ್ ಮಾಡ್ತಾರೆ, ರಿಟೇಲ್ ಶಾಪ್ ನ ಓಪನ್ ಮಾಡ್ತಾರೆ. ದಿಸ್ ಎನ್ಹಾನ್ಸ್ ದ ಕಸ್ಟಮರ್ ವೆಲ್ಫೇರ್. ಇದು ಕಸ್ಟಮರ್ ನ ಅಥವಾ ಕನ್ಸ್ಯೂಮರ್ ನ ವೆಲ್ಫೇರ್ ನ ಜಾಸ್ತಿ ಮಾಡುತ್ತೆ. 8th one, offers after sale services, differentiated packing, giving more information about the use of the product. ಸೊ ಸೇಲ್ ಆದ ನಂತರ ಕೆಲವೊಂದು ಸರ್ವಿಸಸ್ ನ ಕೊಡ್ತಕ್ಕಂಥದ್ದು ಅಥವಾ ಪ್ಯಾಕಿಂಗ್ ಅಲ್ಲಿ ಡಿಫ್ರೆಂಟ್ ಆಗಿ ಪ್ಯಾಕ್ ಮಾಡ್ಕೊಡ್ತಕ್ಕಂಥದ್ದು ಫಾರ್ ದ ಪರ್ಪಸ್ ಆಫ್ ಕ್ಯಾರಿಂಗ್ ಟು ದೇರ್ ಹೋಮ್. ದೆನ್ ಗಿವಿಂಗ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ದ ಯೂಸ್ ಆಫ್ ದ ಪ್ರಾಡಕ್ಟ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿ ಅವರು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಕ್ಕಂಥದ್ದು. All these activities add value to the retail transaction and cater to various requirements of the consumer's suitability. ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಇನ್ಫಾರ್ಮೇಶನ್ಸ್ ನ ಕೊಡ್ತಾರೆ. ಅಂದ್ರೆ ಅವ್ರಿಗೆ ಯಾವ ರೀತಿ ಸರ್ವಿಸಸ್ ಬೇಕೋ ಆ ರೀತಿ ಸರ್ವಿಸಸ್ ನ ರಿಟೇಲ್ ಮುಖಾಂತರ ಪ್ರೊವೈಡ್ ಮಾಡ್ಕೋಬಹುದಾಗಿರುತ್ತೆ. 9th one, here's the voice of the ಮಾರ್ಕೆಟ್ ನ ವಾಯ್ಸ್ ನ ಕ್ಲಿಯರ್ ಆಗಿ ಕೇಳ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ರಿಟೈಲರ್ ಮೆಜರ್ಸ್ ದ ಪಲ್ಸ್ ಆಫ್ ದ ಮಾರ್ಕೆಟ್ ಬೈ ಲಿಸನಿಂಗ್ ದ ಕಸ್ಟಮರ್ಸ್ ಫೀಡ್ಬ್ಯಾಕ್, ಎಕ್ಸ್ಪೆಕ್ಟೇಷನ್ಸ್, ಕಂಪ್ಲೇಂಟ್ಸ್ ಅಂಡ್ ಬೈ ಅಬ್ಸರ್ವಿಂಗ್ ಎ ಶಿಫ್ಟ್ ಇನ್ ದ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಆಫ್ ದ ಕಸ್ಟಮರ್. ಸೊ ಆಸ್ ಅ ರಿಟೇಲ್ ಮಾರ್ಕೆಟರ್ ಆಗಿ ನಾವೇನ್ ಮಾಡ್ಬೋದು ಅಂದ್ರೆ, ಮಾರ್ಕೆಟ್ ನ ಪಲ್ಸ್ ನ ಕಂಡುಹಿಡಿಬಹುದು ಅಥವಾ ಕೇಳಿಸ್ಕೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ, ಕಸ್ಟಮರ್ ನ ಕಡೆಯಿಂದ ನಾವು ಫೀಡ್ಬ್ಯಾಕ್ ರಿಸೀವ್ ಮಾಡ್ಬೋದು, ಅವರ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ತಿಳ್ಕೊಳ್ಬಹುದು. ಸೊ ಪ್ರಾಡಕ್ಟ್ ಮೇಲೆ ಏನಾದ್ರು ಕಂಪ್ಲೇಂಟ್ ಇದ್ದರೆ ನಾವು ರಿಸೀವ್ ಮಾಡ್ತೀವಿ. ದೆನ್ ಅಬ್ಸರ್ವಿಂಗ್ ಶಿಫ್ಟ್ ಫ್ರಮ್ ಒನ್ ಪ್ರಾಡಕ್ಟ್ ಟು ಅನದರ್ ಪ್ರಾಡಕ್ಟ್. ಒಬ್ಬ ಕಸ್ಟಮರ್ ನಮ್ಗೆ 5 years ಇಂದ ಗೊತ್ತು ಅಥವಾ ಒಂದು 2 years ಇಂದ ಗೊತ್ತು ಅನ್ಕೋಣ, ರೆಗ್ಯುಲರ್ ಆಗಿ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಿರ್ತಾರೆ. ರೀಸೆಂಟ್ ಆಗಿ ಆ ಪ್ರಾಡಕ್ಟ್ ನ ಬಿಟ್ಟು ಬೇರೆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ದಾರೆ. ಹಾಗಾದ್ರೆ ಏನಾಗಿದೆ, ಅವರು ಸೊ ಶಿಫ್ಟ್ ಆಗಿದ್ದಾರೆ, ಒಂದು ಪ್ರಾಡಕ್ಟ್ ಇಂದ ಇನ್ನೊಂದು ಪ್ರಾಡಕ್ಟ್ ಗೆ ಶಿಫ್ಟ್ ಆಗಿದ್ದಾರೆ. ಇದರ ಮುಖಾಂತರ ಯಾಕೆ ಶಿಫ್ಟ್ ಆದ್ರು, ಅವರ ಪ್ರಿಫರೆನ್ಸಸ್ ಏನಿದೆ, ಈ ಎಲ್ಲಾ ಇನ್ಫಾರ್ಮೇಶನ್ಸ್ ನಾವು ತಿಳ್ಕೊಳ್ಬಹುದಾಗಿರುತ್ತೆ. ಅದಕ್ಕೋಸ್ಕರ ನಾವು ಆಸ್ ಅ ರಿಟೇಲರ್ ಆಗಿ ಮಾರ್ಕೆಟ್ ನ ವಾಯ್ಸ್ ನ ಕೇಳಿಸ್ಕೊಳ್ತೀವಿ. 10th one, generating employment for the masses. Retail trades, especially the brick and mortar models. Brick and mortar models ಅಂದ್ರೆ physical presence of an organization or business in a building or other structure. Retail trades, especially brick and mortar models, are human resources centric establishments. So brick and mortar ಅಂತ ಹೇಳಿದ್ರೆ physical presence of the organization. So building ಇರಬಹುದು. So they require many employees for numerous functions such as stock taking, over the counter selling, packing, after sale services, ಫ್ಲೋರ್ ಮ್ಯಾನೇಜ್ಮೆಂಟ್. ನೋಡಿ ಇಲ್ಲಿ, ಸೊ ಸ್ಟಾಕ್ ಟ್ರೇಡಿಂಗ್ ಪರ್ಪಸ್ ಗೋಸ್ಕರ ಇರ್ಬೋದು, ಅವ್ರ ಕೌಂಟರ್ ಸೆಲ್ಲಿಂಗ್ ಇರ್ಬೋದು, ಅಥವಾ ಪ್ಯಾಕಿಂಗ್ ಪರ್ಪಸ್ ಇರ್ಬೋದು, ಆಫ್ಟರ್ ಸೇಲ್ ಸರ್ವಿಸಸ್, ದೀಸ್ ಆರ್ ದ ಡಿಫ್ರೆಂಟ್ ಕೈಂಡ್ಸ್ ಇಟ್ಕೊಳ್ಳಿ. ದೆನ್ ಫ್ಲೋರ್ ಮ್ಯಾನೇಜ್ಮೆಂಟ್. ಈ ಎಲ್ಲ ಆಕ್ಟಿವಿಟೀಸ್ಗೂ ನಮಗೆ ನಂಬರ್ ಆಫ್ ಎಂಪ್ಲಾಯೀಸ್ ಜಾಸ್ತಿ ಬೇಕಾಗ್ತಾರೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಬಿಕಾಸ್ ಆಫ್ ದ ರಿಟೈಲಿಂಗ್. ದಸ್ ರಿಟೈಲ್ ಸೆಕ್ಟರ್ ಥ್ರೈವ್ಸ್ ವಿತ್ ಲಾಟ್ಸ್ ಆಫ್ lucrative employment opportunities for all the talented job aspirants.
ಸೊ ರಿಟೈಲಿಂಗ್ ಅನ್ನೋದು ಜಾಬ್ ಆಪರ್ಚುನಿಟೀಸ್ ನ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ. ಸೊ ದೀಸ್ ಆರ್ ದ ಫಂಕ್ಷನ್ಸ್ ಅಂಡ್ ರೋಲ್ ಆಫ್ ಮಾರ್ಕೆಟಿಂಗ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಟೈಪ್ಸ್ ಆಫ್ ರಿಟೈಲರ್ಸ್ ನ ಟೈಪ್ಸ್ ನೋಡೋಣ. ಸೊ ಅಕಾರ್ಡಿಂಗ್ ಟು ದ ಫಿಲಿಪ್ ಕೋಟ್ಲರ್, a retailer or a retail store is any business or enterprise whose sale volume comes primarily from retailing. ಸೊ ರಿಟೈಲರ್ ಅಂತ ಹೇಳಿದ್ರೆ ಮೀನಿಂಗ್ ಕೊಟ್ಟಿದ್ದೀನಿ. ರಿಟೈಲರ್ ಇಸ್ ಎ ಪರ್ಸನ್ ಇರ್ಬೋದು ಅಥವಾ ಬಿಸ್ನೆಸ್ ಎಂಟರ್ಪ್ರೈಸಸ್ ಇರ್ಬೋದು, ಯಾರು ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ಪ್ರಾಡಕ್ಟ್ನ ಸ್ಮಾಲ್ ಆಗಿರ್ಬೋದು ಅಥವಾ ಬಿಗ್ ಆಗಿರ್ಬೋದು ಪ್ರಾಡಕ್ಟ್ನ ಸೇಲ್ ಮಾಡ್ತಾರೋ ಫಾರ್ ದ ಪರ್ಪಸ್ ಆಫ್ ಕನ್ಸಂಪ್ಷನ್, ನಾಟ್ ಫಾರ್ ದ ಬಿಸ್ನೆಸ್ ಆಕ್ಟಿವಿಟಿಗೆ ಆಗಿರಬಾರ್ದು. ಈ ತರವನ್ನು ನಾವೆಂತ ಕರಿತೀವಿ? ರಿಟೈಲರ್ ಅಂತ ಕರಿತೀವಿ. ಹಾಗಾದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಟೈಲರ್ ಆಗಿದ್ದಾರೆ ಇಲ್ಲಿ. ಸೊ ಟೈಪ್ಸ್ ಆಫ್ ರಿಟೈಲರ್: ಜನರಲ್ ಮರ್ಕೆಂಡೈಸ್ ರಿಟೈಲರ್. ಅಂಡರ್ ದಟ್ ವಿ ಹ್ಯಾವ್ 3 ಕ್ಲಾಸಿಫಿಕೇಶನ್: ಸೂಪರ್ ಮಾರ್ಕೆಟ್, ಡಿಸ್ಕೌಂಟ್ ಸ್ಟೋರ್ ಅಂಡ್ ಡಿಪಾರ್ಟ್ಮೆಂಟಲ್ ಸ್ಟೋರ್, ಸ್ಪೆಷಾಲಿಟಿ ಸ್ಟೋರ್, ಶಾಪಿಂಗ್ ಮಾಲ್, ಫ್ಯಾಕ್ಟರಿ ಔಟ್ಲೆಟ್ಸ್, convenience retailer, warehouse retailer and e-tailer. So these are different types of retailers. So let us discuss one by one. First one is supermarkets. Generally this type of retailer concentrates in supplying the range of the food and beverage products. Supermarket retailer ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫುಡ್ಸ್ ನ ಮತ್ತೆ ಬೆವರೇಜಸ್ ನ ಸಪ್ಲೈ ಮಾಡೋರು ಏನು ಮಾಡ್ತಾರೆ? ಕಾನ್ಸಂಟ್ರೇಟ್ ಮಾಡ್ತಾರೆ. However, many have now diversified and supply products from home, fashion and electrical products market too. So these days, ಈಗಿನ ರೀಸೆಂಟ್ ಡೇಸ್ ಅಲ್ಲಿ ಏನಾಗಿದೆ ಅಂದ್ರೆ, ಸೊ ಎಲ್ಲಾ ತರ ಟೈಪ್ ಆಫ್ ಪ್ರಾಡಕ್ಟ್ಸ್ ಅವ್ರು ಏನ್ ಮಾಡ್ತಾರೆ? ಸಪ್ಲೈ ಮಾಡ್ತಿದ್ದಾರೆ. ನಾಟ್ ಓನ್ಲಿ ಫುಡ್ ಅಂಡ್ ಬೆವರೇಜ್, ಫುಡ್ ಮತ್ತೆ ಬೆವರೇಜಸ್ ಅಲ್ಲ, ಇದ್ರ ಜೊತೆಗೆ ಎಲ್ಲಾ ಕೈಂಡ್ ಹೋಮ್ಗೆ ಬೇಕಾಗಿರ್ತಕ್ಕಂಥದ್ದು, ದೆನ್ ಫ್ಯಾಷನ್ ಕೈಂಡ್ಸ್ ಆಗಿರ್ತಕ್ಕಂಥದ್ದು, ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್, ಎಲ್ಲಾ ತರ ಟೈಪ್ ಆಫ್ ಪ್ರಾಡಕ್ಟ್ಸ್ ಏನ್ ಮಾಡ್ತಾರೆ? ಸಪ್ಲೈ ಮಾಡ್ತಿದ್ದಾರೆ. ಸೂಪರ್ ಮಾರ್ಕೆಟ್ಸ್ ಹ್ಯಾವ್ ಎ ಸಿಗ್ನಿಫಿಕೆಂಟ್ ಬೈಯಿಂಗ್ ಪವರ್ ಅಂಡ್ therefore often retail goods at lower prices. ಸೊ ಸೂಪರ್ ಮಾರ್ಕೆಟ್ಸ್ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಬೈಯಿಂಗ್ ಪವರ್ಸ್ ತಿಳ್ಕೊಂಡು ಅವರಿಗೆ ಯಾವ ಕ್ವಾಲಿಟಿ, ಯಾವ ಕ್ವಾಂಟಿಟಿ, ಎಷ್ಟು ಕಾಸ್ಟ್ ಇರ್ತಕ್ಕಂಥದ್ದು ಬೇಕೋ ಆ ಪ್ರಾಡಕ್ಟ್ಸ್ ನಾವು ಏನ್ ಮಾಡ್ತಾರೆ? ಪ್ರೊವೈಡ್ ಮಾಡ್ತಾರೆ ವಿತ್ ಲೋ ಪ್ರೈಸಸ್ ಅಂತ ಹೇಳಿದೀನಿ ಇಲ್ಲಿ. ನೆಕ್ಸ್ಟ್, ಡಿಸ್ಕೌಂಟ್ ರಿಟೈಲರ್. ದಿಸ್ ಟೈಪ್ ಆಫ್ ರಿಟೈಲರ್ offers a variety of discounted products. ಈ ತರ ರಿಟೇಲರ್ ಏನ್ ಮಾಡ್ತಾರೆ? ನಂಬರ್ ಆಫ್ ಡಿಸ್ಕೌಂಟ್ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಏನ್ ಮಾಡ್ತಾರೆ? ಅವರು ವೆರೈಟಿ ಆಫ್ ಡಿಸ್ಕೌಂಟೆಡ್ ಪ್ರಾಡಕ್ಟ್ಸ್ ನ ಅವರು ಆಫರ್ ಮಾಡ್ತಾರೆ. ದೇ ಆಫರ್ ಲೋ ಪ್ರೈಸಸ್ ದ್ಯಾನ್ ದ ಟಿಪಿಕಲ್ ಮಾರ್ಕೆಟ್ ಪ್ರೈಸಸ್. ಬೇರೆ ಮಾರ್ಕೆಟ್ಗೆ ಕಂಪೇರ್ ಮಾಡಿದಾಗ ಡಿಸ್ಕೌಂಟ್ ರಿಟೇಲರ್ ಪ್ರೊವೈಡ್ ಮಾಡಿರ್ತಕ್ಕಂಥ ರೇಟ್ ಕಡಿಮೆ ಆಗಿರುತ್ತೆ. ಲೈಕ್ ವಾಲ್ಮಾರ್ಟ್, ಟಾರ್ಗೆಟ್ ಅಂಡ್ ಕೆಮಾರ್ಟ್. ಸೊ ಡಿಪಾರ್ಟ್ಮೆಂಟ್ ಸ್ಟೋರ್. This type of retailer is often the most complex, offering a wide variety of products and can appear as a collection of smaller retailer stores managed by one company. So ಇಲ್ಲಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಒಂದು ಕಂಪನಿ. ಸೊ ವೈಡ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ನ ಅವರು ಆಫರ್ ಮಾಡ್ತಾರೆ. ಡಿಫ್ರೆಂಟ್ ರೇಂಜಸ್ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಆಫರ್ ಮಾಡ್ತಾರೆ. ದೆನ್ ಇವರು ಒಂದು ಕಂಪನಿ ಆಗಿರುತ್ತೆ, ಒಬ್ಬ ಪರ್ಸನ್ ಅಲ್ಲ, ಒಂದು ಕಂಪನಿ ಏನ್ ಮಾಡ್ತಿದ್ರೆ ಆಫರ್ ಮಾಡ್ತಿರ್ತಕ್ಕಂಥದ್ದು. ದ ಡಿಪಾರ್ಟ್ಮೆಂಟ್ ಸ್ಟೋರ್ ರಿಟೈಲರ್ಸ್ ಆಫರ್ ಪ್ರಾಡಕ್ಟ್ಸ್ ಅಟ್ ವೇರಿಯಸ್ ಪ್ರೈಸಿಂಗ್ ಲೆವೆಲ್ಸ್. ಸೊ ಒಂದೇ ತರ ಇರೋದಿಲ್ಲ ಪ್ರೈಸಸ್, ಡಿಫ್ರೆಂಟ್ ಪ್ರೈಸಸ್. ಸೊ ಕ್ವಾಲಿಟಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಡಿಫ್ರೆಂಟ್ ಪ್ರೈಸಸ್ ನ ಮೇಲೆ ಅವರು ಆಫರ್ ಮಾಡ್ತಿರ್ತಾರೆ. ದಿಸ್ ಟೈಪ್ ಆಫ್ ರಿಟೈಲರ್ ಆಡ್ high levels of customer services by adding convenience, enabling large variety of products to be purchased from one retailer. ಸೊ ಈ ತರ ಪ್ರಾಡಕ್ಟ್ಸ್ ಅಥವಾ ಈ ತರ ಡಿಪಾರ್ಟ್ಮೆಂಟಲ್ ಈ ತರ ರಿಟೇಲರ್ ಏನ್ ಮಾಡ್ತಾರೆ? ಹೈ ಲೆವೆಲ್ಸ್ ಆಫ್ ಕಸ್ಟಮರ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ದೆನ್ ಅವರ ಕನ್ವೀನಿಯನ್ಸ್ ಗೆ ಇರ್ತಕ್ಕಂಥ ಪ್ರಾಡಕ್ಟ್ ನ ಸೇಲ್ ಮಾಡೋದು, ಅವರ ಕನ್ವೀನಿಯನ್ಸ್ ನ ಎನ್ಲಾರ್ಜ್ ಮಾಡ್ತಕ್ಕಂಥದ್ದು, ದೆನ್ ಈ ರೀತಿ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡ್ತಾರೆ ಇವರು. ಫೋರ್ತ್ ಒನ್, ಸ್ಪೆಷಾಲಿಟಿ ರಿಟೈಲ್ಸ್. Specializing in specific industries or products, this type of retailer is able to offer the customer expert knowledge and high level of services. ಈ ರೀತಿ ಇರ್ತಕ್ಕಂಥ ಒಂದು ಸ್ಪೆಸಿಫೈಡ್ ಪ್ರಾಡಕ್ಟ್ ನ ಮಾತ್ರನೇ ಅಥವಾ ಒಂದು ಸ್ಪೆಸಿಫೈಡ್ ಟೈಪ್ ಆಫ್ ಪ್ರಾಡಕ್ಟ್ಸ್ ನ ಮಾತ್ರನೇ ಅಥವಾ ಒಂದು ಸ್ಪೆಸಿಫೈಡ್ ಇಂಡಸ್ಟ್ರಿನ ಪ್ರಾಡಕ್ಟ್ ಮಾತ್ರನೇ ಅವ್ರು ಏನ್ ಮಾಡ್ತಾರೆ? ಸೇಲ್ ಮಾಡ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ನ, ಅದಕ್ಕೆ ಬೇಕಾಗಿರ್ತಕ್ಕಂಥ ನಾಲೆಜ್ ನ ಕೊಡ್ತಾರೆ. ದೆನ್ ಆ ಪ್ರಾಡಕ್ಟ್ ನ ಮಾತ್ರನೇ ಸೇಲ್ ಮಾಡ್ತಾರೆ. ಅದಕ್ಕೆ ಮಾತ್ರನೇ ಅವರು ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ಹೇಳಿದ್ರೆ ಸ್ಪೆಷಾಲಿಟಿ ರಿಟೈಲರ್ಸ್. ದೇ ಆರ್ ಗೋಯಿಂಗ್ ಟು ಸ್ಪೆಸಿಫೈ, they are going to sell a specified product, or they are going to act as a retailer for a specified industry.
They also add value by offering accessories and additional related products at the same time, at the same outlet. ಸೊ ಅವ್ರೇನ್ ಮಾಡ್ತಾರೆ, ಆಫರ್ ಪ್ರೈಸಸ್ ನ ಕೊಡ್ತಾರೆ ಅಥವಾ ಅಸೆಸರೀಸ್ ನ ಕೊಡ್ತಾರೆ ವಿತ್ ಪ್ರಾಡಕ್ಟ್. ಈ ರೀತಿ ಅವ್ರು ಏನ್ ಮಾಡ್ತಾರೆ, ಒಂದು ಸ್ಪೆಸಿಫೈಡ್ ಇಂಡಸ್ಟ್ರಿ ಪ್ರಾಡಕ್ಟ್ ನ ಮಾತ್ರ ಅವ್ರು ಸೇಲ್ ಮಾಡ್ತಾರೆ. ಅವ್ರನ್ನ ನಾವೆಂತ ಕರಿತೀವಿ, ಸ್ಪೆಷಾಲಿಟಿ ರಿಟೈಲರ್ಸ್ ಅಂತ ಕರಿತೀವಿ. ಫಿಫ್ತ್ ಒನ್, ಶಾಪಿಂಗ್ ಮಾಲ್ಸ್. Shopping malls are the new format of retail outlets. They provide several products under one roof. Number of products ನಾವು ಏನು ಮಾಡ್ತಾರೆ, ಒಂದೇ ರೂಫ್ ಅಲ್ಲಿ ಒಂದೇ ಕಡೆ ಏನು ಮಾಡ್ತಾರೆ, ಪ್ರೊವೈಡ್ ಮಾಡ್ತಾರೆ. ಈ ತರ ನಾವು ಕರಿತೀವಿ ಶಾಪಿಂಗ್ ಮಾಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಟೀ ಪುಡಿ ಬೇಕು ಅನ್ಕೋಣ, ಒಂದೇ ಕೈಂಡ್ ಆಫ್ ಕಂಪನಿ ಇರೋದಿಲ್ಲ, ನಂಬರ್ ಆಫ್ ಕಂಪನಿಯ ಟೀ ಪುಡೀಸ್ ಸೊ ಅಲ್ಲಿ ಕೊಡ್ತಕ್ಕಂಥದ್ದು. ಸೊ ಅಲ್ಲಿ ಒಂದೇ ಕಡೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಡಕ್ಟ್ ನ ಒಂದು ರೂಫ್ ಅಲ್ಲಿ ತಗೊಂಡ್ಬರ್ತಕ್ಕಂಥವ್ರು ನಾವೆಂತ ಕರಿತೀವಿ, ಶಾಪಿಂಗ್ ಮಾಲ್ಸ್ ಅಂತ ಕರಿತೀವಿ. They also provide means of entertainment such as mini theaters and food courts. ಸೊ ಬರೀ ಅವರು ಪ್ರಾಡಕ್ಟ್ ನ ಮಾತ್ರ ಅಥವಾ ಸರ್ವಿಸಸ್ ನ ಮಾತ್ರ ಕೊಡೋದಿಲ್ಲ, ಅದರ ಜೊತೆಗೆ ಫುಡ್ ದೆನ್ ಎಂಟರ್ಟೈನ್ಮೆಂಟ್ ಸರ್ವಿಸಸ್ ಸಹ ಕೊಡ್ತಾರೆ. ಇಂಥವ್ರು ನಾವು ಶಾಪಿಂಗ್ ಮಾಲ್ ಆಗಿರ್ತಾರೆ. ನೆಕ್ಸ್ಟ್, ಫ್ಯಾಕ್ಟರಿ ಔಟ್ಲೆಟ್ಸ್. ಎ ಫ್ಯಾಕ್ಟರಿ ಔಟ್ಲೆಟ್ ಇಸ್ ಓಪನ್ಡ್ ಅಂಡ್ ಆಪರೇಟೆಡ್ ಬೈ ಮ್ಯಾನುಫ್ಯಾಕ್ಚರರ್ಸ್ ಅಂಡ್ ಸೆಲ್ಸ್ ಸರ್ಪ್ಲಸ್ ಆರ್ ಡಿಸ್ಕೌಂಟೆಡ್ ಗೂಡ್ಸ್. ಫ್ಯಾಕ್ಟರಿ ಔಟ್ಲೆಟ್ ಅನ್ನೋರು ಯಾರು ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರರ್ಸ್ ಆಪರೇಟ್ ಮಾಡ್ತಾರೆ, ಅವರೇ ಓಪನ್ ಮಾಡಿರ್ತಕ್ಕಂಥದ್ದು. ಅವ್ರ ಓನ್ ಇಂಡಸ್ಟ್ರಿಯ ಗೂಡ್ಸ್ ನ ಮಾತ್ರನೇ ಸೇಲ್ ಮಾಡ್ತಾರೆ. ದೇ ಆರ್ ಗಿವಿಂಗ್ ಡಿಸ್ಕೌಂಟ್ ಟು ದೇರ್ ಪ್ರಾಡಕ್ಟ್ಸ್. ಅವರ ಪ್ರಾಡಕ್ಟ್ಸ್ ಗೆ ಎಕ್ಸ್ಟ್ರಾ ಡಿವಿಡೆಂಡ್ಸ್ ನ ಆ ಪ್ಲೇಸ್ ಅಲ್ಲಿ ಮಾತ್ರ ಸ್ಪೆಸಿಫಿಕ್ ಡಿಸ್ಕೌಂಟ್ಸ್ ನ ಅಥವಾ ಸರ್ಪ್ಲಸ್ ನ ಪ್ರೊವೈಡ್ ಮಾಡ್ತಾರೆ. ಸೆವೆಂತ್ ಪಾಯಿಂಟ್ ಈಸ್ ಕನ್ವೀನಿಯನ್ಸ್ ರಿಟೈಲರ್, ಯೂಶುವಲಿ ಲೊಕೇಟೆಡ್ ಇನ್ residential areas. This type of retailer offers a limited range of products at a premium prices due to the added value of convenience. ಈ ತರ ರಿಟೈಲರ್ ಎಲ್ಲಿ ಇರ್ತಾರೆ ಅಂದ್ರೆ ನಮ್ಮ ರೆಸಿಡೆನ್ಷಿಯಲ್ ಪ್ಲೇಸಸ್ ಅಲ್ಲಿ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಲಾರ್ಜ್ ನಂಬರ್ ಆಫ್ ಪ್ರಾಡಕ್ಟ್ ನ ತಗೊಂಡು ಸ್ಮಾಲ್ ಪ್ರಾಡಕ್ಟ್ ಆಗಿ ಕನ್ಸ್ಯೂಮರ್ ನ ಕನ್ವೀನಿಯನ್ಸ್ ಗೆ ಕೊಡ್ತಾರೆ. ದೆನ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ವೆರೈಟಿ ಪ್ರಾಡಕ್ಟ್ಸ್ ನ ತಗೊಳ್ಳೋದಿಲ್ಲ, ಫ್ಯೂ ವೆರೈಟೀಸ್ ಮಾತ್ರ ಇರುತ್ತೆ, ಲಾರ್ಜ್ ನಂಬರ್ ಆಫ್ ವೆರೈಟೀಸ್ ಇರೋದಿಲ್ಲ ಇವ್ರ ಹತ್ರ. ದೆನ್ ಇವ್ರೇನ್ ಕನ್ವೀನಿಯನ್ಸ್ ನ ಕೊಡ್ತಾರೆ, ಅದಕ್ಕೋಸ್ಕರ ಅವರ ಕನ್ವೀನಿಯನ್ಸ್ ವ್ಯಾಲ್ಯೂ ಆಡ್ ಮಾಡಿ ಸೊ ಎಕ್ಸ್ಟ್ರಾ ಪ್ರೀಮಿಯಂ ಪ್ರೈಸಸ್ ಗೆ ಸೇಲ್ ಮಾಡ್ತಾರೆ ಅವರು. ಏಯ್ತ್ ಒನ್, ವೇರ್ ಹೌಸ್ ರಿಟೈಲರ್ಸ್. ದಿಸ್ ಟೈಪ್ ಆಫ್ ರಿಟೈಲರ್ಸ್ ಇಸ್ ಯೂಶುವಲಿ ಸಿಚುಯೇಟೆಡ್ ಇನ್ ರಿಟೈಲ್ ಆರ್ ಅ ಬಿಸ್ನೆಸ್ ಪಾರ್ಕ್. ಸೊ ರಿಟೈಲ್ ಪ್ಲೇಸ್ ಅಥವಾ ಬಿಸ್ನೆಸ್ ಪಾರ್ಕ್ ಅಲ್ಲಿ ಏನಾಗಿರ್ತಾರೆ, ಸಿಚುಯೇಷನ್ ಇರುತ್ತೆ ಅವ್ರದ್ದು. ವೇರ್ ಪ್ರಿಮಿಸಸ್ ರೆಂಟ್ಸ್ ಆರ್ ಲೋವರ್. ಎಲ್ಲಿ ಪ್ರಿಮಿಸಸ್ ನ ರೆಂಟ್ ಕಡಿಮೆ ಇರುತ್ತೋ ಅಂತ ಪ್ಲೇಸ್ ಅಲ್ಲಿ ಅವರು ಅವರ ರಿಟೈಲ್ ಶಾಪ್ ನ ಇಟ್ಕೊಂಡಿರ್ತಾರೆ. ದಿಸ್ ಟೈಪ್ ಆಫ್ ರಿಟೈಲರ್ಸ್ ಸ್ಟಾಕ್, ಡಿಸ್ಪ್ಲೇಸ್ ಅಂಡ್ ರಿಟೈಲ್ ಎ ಲಾರ್ಜ್ ವೆರೈಟಿ ಆಫ್ ದ ಗೂಡ್ಸ್ ಅಟ್ ಎ ವೆರಿ ಕಾಂಪಿಟೇಟಿವ್ ಪ್ರೈಸ್. ಸೊ ಇಂಥವ್ರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟಾಕ್ ನ ತೆಗೆದುಕೊಂಡು ಅದನ್ನ ಡಿಸ್ಪ್ಲೇ ಮಾಡ್ತಾರೆ, ದೆನ್ ಲಾರ್ಜ್ ವೆರೈಟಿ ಆಫ್ ಗೂಡ್ಸ್ ನ ಲೆಸ್ ಪ್ರೈಸ್ ಅಲ್ಲಿ ಸೇಲ್ ಮಾಡ್ತಾರೆ. ನೆಕ್ಸ್ಟ್, ಇ-ಟೈಲರ್. ದಿಸ್ ಟೈಪ್ ಆಫ್ ದ ರಿಟೈಲರ್ಸ್ ಎನೇಬಲ್ಸ್ ಕನ್ಸ್ಯೂಮರ್ಸ್ ಟು ಶಾಪ್ ಆನ್ಲೈನ್ ವಯಾ ದ ಇಂಟರ್ನೆಟ್ ಅಂಡ್ ಬೈ ಪ್ರಾಡಕ್ಟ್ಸ್ ವಿಚ್ ಆರ್ ದೆನ್ ಡಿಲಿವರ್ಡ್. ಸೊ ಈ ತರ ಎಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ಸ್ಗೆ ಆನ್ಲೈನ್ ನ ಮುಖಾಂತರ ಪರ್ಚೇಸ್ ಮಾಡೋದಕ್ಕೆ ಆಪರ್ಚುನಿಟೀಸ್ ನ ಪ್ರೊವೈಡ್ ಮಾಡ್ತಾರೆ. ದೆನ್ ಪರ್ಚೇಸ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ನ ಕಸ್ಟಮರ್ಸ್ ಗೆ ಡೆಲಿವರಿ ಮಾಡ್ತಾರೆ. ದಿಸ್ ಟೈಪ್ ಆಫ್ ಇ-ಟೈಲರ್ಸ್ ಇಸ್ ಹೈಲಿ ಕನ್ವೀನಿಯಂಟ್ ಅಂಡ್ is able to supply a wider geographic customer base. ಈ ತರ ರಿಟೈಲ್ ಶಾಪ್ಸ್ ಹೈಲಿ ಕನ್ವೀನಿಯನ್ಸ್ ಆಗಿರುತ್ತೆ, ಜಾಸ್ತಿ ನಂಬರ್ ಆಫ್ ಕಸ್ಟಮರ್ಸ್ ನ ರೀಚ್ ಮಾಡೋದಕ್ಕೆ ಮತ್ತೆ ಜಿಯೋಗ್ರಫಿಕಲ್ ಏರಿಯಾನ ಕವರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. E-tailers often have a lower rent and overheads, so for very competitive pricing. ಈ ಟೈಲರ್ಗೆ ಕಾಸ್ಟ್ ಅನ್ನೋದು ಕಡಿಮೆ ಇನ್ಕರ್ ಆಗುತ್ತೆ. ಯಾಕೆ ಅಂತಂದ್ರೆ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಆಗಿರುತ್ತೆ, ಬಟ್ ಆಪರೇಷನಲ್ ಕಾಸ್ಟ್ ಅನ್ನೋದು ಕಡಿಮೆ ಆಗುತ್ತೆ, ಓವರ್ ಹೆಡ್ಸ್ ಕಾಸ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಇದರ ಮುಖಾಂತರ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಅವರು ಪ್ರಾಡಕ್ಟ್ ನ ಸೇಲ್ ಮಾಡಬಹುದಾಗಿರುತ್ತೆ. ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ರಿಟೈಲರ್ಸ್. ಇಲ್ಲಿಗೆ ಇಂದಿನ ಕ್ಲಾಸ್ ಮುಗಿಸೋಣ. ನಿಮ್ಗೆ ಏನಾದರೂ ಕ್ವೈರೀಸ್ ಇತ್ತು ಅಂತ ಹೇಳಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.